ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹೌದಾ? ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ? ಅದು ನಮ್ಮ ಏರಿಯಾದಲ್ಲಿರೋ ದೇವಸ್ಥಾನ. ಹೌದಾ? ಸರಿ, ಹಾಗಿದ್ರೆ ನಾನು ಅವ್ರ ಮನೆಗೆ ಹೋಗಲ್ಲ ಬಿಡಿ. ಯಾಕಪ್ಪ, ಏನಾಯ್ತು? ಪರವಾಗಿಲ್ಲ ಸರ್, ನಾನು ಇಲ್ಲಿಂದ ಹೋಗ್ತೀನಿ, ನೀವು ಹೊರಡಿ. ಅರೆ, ಸತ್ಯನ ಮನೆಗೆ ಅಂತ ಹೇಳಿ ಇಲ್ಲೇ ಹೇಳ್ಕೊಂಡ್ರೆ ಹೇಗೆ? ಸರ್, ಅದು ಸತ್ಯ ಅವ್ರ ಮನೇಲಿ ಯಾರೂ ಇಲ್ವಂತೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾರೂ ಇಲ್ಲ ಅಂದಮೇಲೆ ನಾನು ಅವ್ರ ಮನೆಗೆ ಹೋಗಿ ಏನು ಮಾಡಲಿ? ನೀವು ಒಂದು ಕೆಲಸ ಮಾಡಿ, ನೀವು ದೇವಸ್ಥಾನಕ್ಕೆ ಹೋಗಿ. ಕರೆಕ್ಟ್ ಅಲ್ವಾ? ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ. ದೇವರಾಗಿ ಬಂದು ದೇವಸ್ಥಾನಕ್ಕೆ ಹೋಗುವಂತ ಐಡಿಯಾ ಕೊಟ್ರಿ. ಬೈದವೆ, ಈ ಏರಿಯಾದಲ್ಲಿ ದೇವಸ್ಥಾನ ಎಲ್ಲಿದೆ ಸರ್? ಅಲ್ಲಿಗೂ ನಾನೇ ಡ್ರಾಪ್ ಮಾಡ್ತೀನಿ ಬಾ. ಪರವಾಗಿಲ್ಲ ಸರ್, ನಿಮ್ಗೆ ಯಾಕೆ ತೊಂದರೆ? ದೇವಸ್ಥಾನ ಎಲ್ಲಿದೆ ಅಂತ ಹೇಳಿ, ಅಲ್ಲಿಗೆ ನಾನೇ ಹೋಗ್ತೀನಿ. ಏನಪ್ಪ ನೀನು ನಮ್ಮ ಸತ್ಯಂಗೆ ಸಹಾಯ ಮಾಡಬೇಕು ಅಂತ ಬಂದಿದ್ಯಾ. ನಾನು ನಿನಗೆ ಸಹಾಯ ಮಾಡೋದು ತೊಂದರೆನೇ ಅಲ್ಲ. ನೀನು ಮಾಡೋ ಒಳ್ಳೆ ಕೆಲಸದಲ್ಲಿ ನಂದು ನಡಿಲು ಸೇವೆ ಅಷ್ಟೇ. ಒಂದು ಪುಣ್ಯ ಬರುತ್ತೆ, ಹತ್ತಪ್ಪ. ಆಯುಷೋ? ಅರೆ ಹತ್ತಪ್ಪ ನೀನು. ಓಕೆ. ಬ್ಯಾಕ್ ಬ್ರೇಕ್ ಶೂ, ಫ್ರಂಟ್ ಡಿಸ್ಕ್ ರಬ್ಬರು, ಆಯಿಲ್ ಚೇಂಜು. ಯಾಕೋ, ಏನಾಯ್ತು? ಏನಿಲ್ಲ ಸತ್ಯ, ಆರಾಮಾಗೇ ಇದ್ದೀನಿ. ಆರಾಮಾಗಿರೋನು ಮಕಾನ್ ಒಳ್ಳೆ ಅರಳೆನೆ ಕುಡ್ದಂಗೆ ಮಾಡ್ಕೊಂಡಿದ್ಯಲ್ಲ, ಯಾಕಪ್ಪ? ಅರ್ಲನೇನು ಕುಡ್ದಿಲ್ಲ. ಮಧ್ಯಾಹ್ನ ಎಣ್ಣೆ ಐಟಮ್ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಅಷ್ಟೇ. ಚೆನ್ನಾಗಿ ತಿಂದೆ ಅಂದ್ರೆ ಏನೋ ತಿಂದೆ? 4 ಉದ್ದಿನ ವಡೆ, 6 ಪೂರಿ ಸಾಗು. 5 ಆಲೂ ಬಂಡ, ಮತ್ತೆ 4 ಮೊಟ್ಟೆ. ಇಷ್ಟೆಲ್ಲ ತಿಂದ್ರೆ ಗ್ಯಾಸು ಅಸಿಡಿಟಿ ಆಗದೆ ಇನ್ನೇನಾಗುತ್ತೆ? ಏನ್ ಸಿಟ್ಟೆ? ಅಸಿಡಿಟಿ, ಗ್ಯಾಸ್ ಟ್ರಬಲ್. ಆಯ್ತು, ಅದಕ್ಕೆ ಏನಾದ್ರೂ ಔಷಧಿ ತಗೊಂಡ್ಯಾ? ಔಷಧಿನ? ಇಲ್ಲ. ಕಾಕ್ರೋಚ್, ಹೋಗಿ ತಗೊಂಬ. ಚರಣ, ಚರಣ. ಯಾರು? ಕಾಕ್ರೋಚ್ ನೀನಾ? ಸತ್ಯ ಇಂಟ್ರೆಸ್ಟ್ ಕಲೆಕ್ಷನ್ ಕಳ್ಸಿದಾಳೆ. ಅಮೌಂಟ್ ರೆಡಿ ಇದೆಯಾ? ಹಾಂ, ರೆಡಿ ಇದೆ, ರೆಡಿ ಇದೆ. ಮಾ, ನಾನು ಹೋಗಿ ಕಡ್ಡಿ ಕರ್ಪೂರ ತರ್ತೀನಿ. ಸರಿ ಜಾ, ಸರಿ ಕಾಕ್ರೋಚ್, ಬರ್ತೀನಿ. ಫ್ಯಾಮಿಲಿ ಎಲ್ಲ ಎಲ್ಲೋ ಹೋಗಂಗಿದೆ. ಅಜ್ಜಿ ಕೈಯಲ್ಲಿ ಪೂಜೆ ಬುಟ್ಟಿ ಬೇರೆ ಇದೆ. ಎಲ್ಲಿಗೆ ಹೊರಟಿರ್ಬೋದು? ಲವ್, ಪೂಜೆ ಬುಟ್ಟಿ ಇಟ್ಕೊಂಡು ಯಾರಾದ್ರೂ ಮಾರ್ಕೆಟ್ಗೆ ಹೋಯ್ತಾರೆ? ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಓ, ದೇವಸ್ಥಾನಕ್ಕೆ. ಆ ಬಡ್ಡಿ ಮಗ ಅಮ್ಮಟೆ ಬಾಯಿ ಮಾತಿಗೆ ದೇವಸ್ಥಾನ ಅಂದ್ರೆ ಇವ್ರು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಯ್ತಾರಲ್ಲ. ನಡಿಯೋ, ಮೊದ್ಲೋಗ್ ತಡಿಯೋಣ. ಹಾಯ್ ಅಜ್ಜಿ. ಏನ್ ದೇವಸ್ಥಾನ ಕೊಟ್ರಾ? ಏಯ್, ನಾವೆಲ್ಲಾದ್ರೂ ಹೋಗ್ತೀವಿ, ನಿಮ್ಗೆ ಯಾಕ್ರು? ಜಾನ್ಕಿ, ಏನಾಯ್ತು ನಿನ್ಗೆ? ಆ ಹುಡುಗರ ಮೇಲೆ ಯಾಕೆ ಹಂಗೆ ಕೂಗಾಡ್ತೀಯಾ? ಅವ್ರೇನ್ ಕೇಳ್ಬಾರ್ದು ಕೇಳಿದ್ರ? ಅತ್ತೆ, ನಿಮ್ಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ನಾವೆಲ್ಲ ಹೋಗ್ತೀವಿ ಅಂತ ತಿಳ್ಕೊಳ್ಳೋದು, ಅದನ್ನ ಸತ್ಯಂಗೆ ಹೇಳೋದು, ಅವಳು ಅಲ್ಲಿಗೆ ಬರೋದು, ಇದೇ ನಡೆಯೋದು. ನನಗೆ ಗೊತ್ತು. ಅದ್ರಲ್ಲಿ ಏನೇನ್ ತಪ್ಪು? ಅಲ್ಲ, ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಬರ್ಬಹುದು, ಯಾರು ಬೇಕಾದ್ರೂ ಹೋಗ್ಬೋದು. ಸತ್ಯ ಬಂದ್ರೆ ಏನ್ ತಪ್ಪು? ಬರ್ಬಹುದತ್ತೆ, ಆದ್ರೆ ಅವಳು ಬರೋದು ದೇವ್ರ ನೋಡಕ್ಕಲ್ಲ, ನಮ್ಮನ್ನ ನೋಡಕ್ಕೆ. ನೋಡ್ದ್ಯಾ, ನಿನ್ ಬಾಯಲ್ಲೇ ಬಂತು. ಸತ್ಯ ಬರೋದು ದೇವ್ರ ನೋಡಕ್ಕಲ್ಲ, ನಮ್ಮನ್ನ ನೋಡಕ್ಕೆ ಅಂತ. ಅಂದ್ರೆ ಅರ್ಥ, ನಾವು ಅವಳ ಪಾಲಿಗೆ ದೇವ್ರು ಅಂತ. ಅಂತ ಮಗಳನ್ನ ದೂರ ಮಾಡೋಕೆ ನಿಂಗೆ ಹೇಗಾದ್ರೂ ಮನ್ಸು ಬರುತ್ತೆ? ಆದ್ರೆ ನೀವೇನೇ ಹೇಳಿ, ಅವಳು ನಾವಿದ್ದ ಕಡೆ ಬರೋದು ನನಗಿಷ್ಟ ಇಲ್ಲ. ಅಲ್ಲಿ ಬಂದ್ರೆ ಏನಾದ್ರೂ ಸಮಸ್ಯೆ ತಂದಿಡ್ತಾಳೆ. ಸತ್ಯ ಸಮಸ್ಯೆ ತಂದಿಡೋಳಲ್ಲ, ಎಂತ ಸಮಸ್ಯೆ ಆದ್ರೂ ಬಗೆಹರಿಸೋಳು. ಅವಳಿಂದ ಅದೆಷ್ಟು ಜನ ತಮ್ಮ ಕಷ್ಟಗಳನ್ನ ಕಳ್ಕೊಂಡು ನೆಮ್ಮದಿ ಆಗಿದ್ದಾರೆ ಗೊತ್ತಾ ನಿನಗೆ? ಹೌದು, ಅವಳಿಂದ ಊರವರೆಲ್ಲ ನೆಮ್ಮದಿಯಾಗಿರ್ತಾರೆ.
ನಮ್ಮನೆ ನೆಮ್ಮದಿ ಮಾತ್ರ ಹಾಳಾಗಿರುತ್ತೆ. ಈಶ್ವರ, ಮಗ ನಾವೇನ್ ಕೇಳಿದ್ವಿ ಇವ್ರೇನ್ ಮಾತಾಡ್ತಿದಾರೋ? ಅಲ್ಲ ನಾವು ಬರೀ ದೇವಸ್ಥಾನಕ್ಕೆ ಹೊರಟ್ರ ಅಂತ ಕೇಳಿದ್ವಿ, ಅದಕ್ಕೆ ಇಷ್ಟೆಲ್ಲ ಮಾತು ಬೇಕಾ? ಮಗ ಇವ್ರು ಇಷ್ಟೆಲ್ಲ ಮಾತಾಡ್ತಿರೋದು ನಾವು ಕೇಳಿದ್ವಿ ಅಂತ ಅಲ್ಲ. ಆಂಟಿ ಮನ್ಸಲ್ಲಿ ಅಜ್ಜಿ ಮನ್ಸಲ್ಲಿರೋ ಮಾತಲ್ಲ ನಮ್ಮ ನೆಪದಲ್ಲಿ ಆಚೆ ಬರ್ತಿದ್ದು ಅಷ್ಟೇ. ಜಾನಕಿ, ನೀನು ಮನೆಗೆ ಬರಬೇಡ ಅಂದೆ, ಅದು ನಿನ್ನ ಹಕ್ಕು. ದೇವಸ್ಥಾನಕ್ಕೂ ಬರಬೇಡ ಅಂತ ಹೇಳೋಕೆ ನಿಂಗೇನೇ ಹಕ್ಕಿದೆ? ಅಜ್ಜಿ ಸತ್ಯ ಈಗ ಅಲ್ಲಿಗೆ ಬರೋದಿಲ್ಲ ಬಿಡಿ. ಅಲ್ಲ ನಾವು ಬರೀ ಮಾತು